ಶಿರಸಿ ನಗರದ ಟಿಎಸ್ಎಸ್ ರಸ್ತೆ ಕೃಷಿ ಭಾರತಿ ಹತ್ತಿರ 2.5 ಗುಂಟೆ ಜಾಗದಲ್ಲಿ ಅಂದಾಜು 80 ಲಕ್ಷ ರೂಪಾಯಿಗಳಲ್ಲಿ ಮಡಿವಾಳ ಸಮಾಜದ ವತಿಯಿಂದ ನಿರ್ಮಾಣವಾದ ಮಾಚಿದೇವ ಸಮುದಾಯ ಭವನದ ನೂತನ ಕಟ್ಟಡವನ್ನು ಸಾಹಿತ್ಯ ಸಂರಕ್ಷಕ ಶ್ರೀ ಮಾಚಿದೇವ ಜಯಂತ್ಯುತ್ಸವ ದಿನದಂದು ಶ್ರೀ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಉದ್ಘಾಟನೆ ಮಾಡಿದರು. ಆದರೂ ನಾವು ಹಣತೆ ಹಚ್ಚುತ್ತೇವೆ ಅದೆಷ್ಟೋ ದೀಪಾವಳಿಯ ಹಡಗುಗಳ ಕತ್ತಲೆಯಲ್ಲಿ ಮುಳುಗಿರುವಾಗ ನಾವು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿಯೂ ನಮಗಿಲ್ಲ. ಆದರೂ ನಾವು ಹಣತೆ ಹಚ್ಚುತ್ತೇವೆ. ಆ ಜ್ಯೋತಿ ಬೆಳಗಿದಷ್ಟು ಹೊತ್ತು ನಮ್ಮ ಮುಖ ನೀವು, ನಿಮ್ಮ ಮುಖ ನಾವು ನೋಡಿ ಆನಂದಿಸೋಣ ಎನ್ನುವಂತಹ ಸದಾಶಯದೊಂದಿಗೆ ಜ್ಯೋತಿಯನ್ನು ಬೆಳಗಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲ ಗಣ್ಯ ಮಹನೀಯರು ಕೈ ಜೋಡಿಸ್ತಾ ಇದ್ದಾರೆ. ನಂತರ ಮಾತನಾಡಿದ ಅವರು, ನಾನು 2008ರಲ್ಲಿ ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ 50,000 ರೂಪಾಯಿಗಳನ್ನು ನೀಡಿದ್ದೆ. ಇಂದು ಹಲವಾರು ದಾನಿಗಳ ಹಾಗೂ ಸಮಾಜ ಬಾಂಧವರಿಂದ ಹಣ ಸಂಗ್ರಹ ಮಾಡುವ ಮೂಲಕ ಮಡಿವಾಳ ಸಮಾಜದ ನೂತನ ಕಟ್ಟಡವನ್ನು ಸಾಹಿತ್ಯ ಸಂರಕ್ಷಕ ಶ್ರೀ ಮಾಚಿದೇವ ಇವರ ಜಯಂತ್ಯುತ್ಸವ ದಿನದಂದು ಜೊತೆಗೆ ಸಮಾಜದ ಇಷ್ಟೊಂದು ಜನಸ್ತೋಮದ ನಡುವೆ ನಿಮ್ಮೆಲ್ಲರ ಸಹಕಾರದಿಂದ ಶಾಸಕನಾಗಿ ಆಯ್ಕೆಯಾಗಿ ಉದ್ಘಾಟನೆ ಮಾಡುವ ಭಾಗ್ಯ ಒಲಿದು ಬಂದಿರುವುದು ನನ್ನ ಸೌಭಾಗ್ಯ ಎಂದು ತಿಳಿಸಿದರು. ಅಲ್ಲದೆ ಒಂದು ಸಮಾಜವನ್ನು ಕಟ್ಟಲು ಮತ್ತು ಸಮಾಜ ಬಾಂಧವರನ್ನು ಒಂದೆಡೆಗೆ ಸೇರಿಸಿ ಇಂತಹ ಲೋಕ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡುವುದು ಸುಲಭದ ಕೆಲಸವಲ್ಲ. ಅಂತಹ ಕೆಲಸವನ್ನು ಮಡಿವಾಳ ಸಮಾಜದ ಅಧ್ಯಕ್ಷರು ಮಾಡಿ ತೋರಿಸಿದ್ದಾರೆ. ಅಂದರೆ ಅವರು ಪಟ್ಟಂತಹ ಶ್ರಮ, ಅವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಇವತ್ತು ಸಮಾಜದ ಅಧ್ಯಕ್ಷರು ಬಾಂಧವರು ಎಲ್ಲರೂ ಸೇರಿ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಈ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಅರ್ಥಪೂರ್ವಕವಾಗಿ ಸಮಾಜದ ಪ್ರಮುಖರ ಎಲ್ಲರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನಂತ ವಿಚಾರವನ್ನು ಮುಂದಿಟ್ಟಾಗ ತಹಸೀಲ್ದಾರರು ಎಲ್ಲರೂ ಕೂಡ ಆಯಿತು, ನಾವೆಲ್ಲರೂ ಸಹ ಇಲ್ಲೇ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರುವಂತಹ ಈ ಒಂದು ಕಟ್ಟಡಕ್ಕೆ ಅಂದಿನ ಎಂಪಿ ಅನಂತಕುಮಾರ್ ಹೆಗಡೆ, ಅಂದಿನ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೀಡಿದ ಅನುದಾನದ ಫಲವಾಗಿ ಇಂತಹ ಒಂದು ಭವ್ಯ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದರು. ಅಲ್ಲದೆ ಇನ್ನು ಮೇಲೆ ನಾನು ನಿಮ್ಮ ಸಮಾಜದ ಜೊತೆಗೆ ಇದ್ದು ನನ್ನ ಮತ್ತು ನಮ್ಮ ಸರ್ಕಾರದಿಂದ ಅನುದಾನ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಇದೇ ವೇಳೆ ತಿಳಿಸಿದರು. ಬಹಳ ಅದ್ಭುತವಾಗಿ 20 ವರ್ಷಗಳಿಂದ ತಾವೇನು ಈ ಕಟ್ಟಡವನ್ನು ಕಟ್ಟಬೇಕು ಅಂತ ಕನಸನ್ನು ತಾವೇನು ಕಂಡಿದ್ರಿ, ಅದಕ್ಕೆ ಅನೇಕ ರೀತಿಯ ಅನೇಕ ದಾನಿಗಳ ಸಹಕಾರದಿಂದ ತಾವು ಇವತ್ತು ಪೂರ್ಣಗೊಳಿಸಿದೆ. ಹಿಂದಿನ ಶಾಸಕರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿ ಸರ್ ಕೂಡ ನೆನಪನ್ನು ಮಾಡ್ಕೋಬೇಕಾಗುತ್ತೆ. ಹಿಂದಿನ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆಯವರು ಕೂಡ ನಾವು ನೆನಪನ್ನು ಮಾಡ್ಕೋಬೇಕಾಗುತ್ತೆ. ಅವರು ಕೂಡ ಸಾಕಷ್ಟು ಅವರ ಅನುದಾನವನ್ನು ಕೊಡೋದ್ರ ಮುಖಾಂತರ ಇವತ್ತು ಸಮಾಜದ ಸಭಾಭವನವನ್ನು ನಾವೆಲ್ಲರೂ ಸೇರಿ ಗುರುಗಳ ಆಶೀರ್ವಾದದಿಂದ ಚಾಲನೆ ಕೊಟ್ಟಿದ್ದೀನಿ. ನಾವು ಇದು ಬೇಕು. ಪ್ರತಿಯೊಬ್ಬ ಸಮಾಜದ ಯಾವುದೇ ವ್ಯಕ್ತಿಗಳಾಗಿರ್ಲಿ, ಏನೇ ಇರಲಿ,
ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಸ್ಕಾಡ್ವೆ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಈಶ್ವರ್ ಮಡಿವಾಳ್, ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನಗಿರಿ, ಸಾಮಾಜಿಕ ಕಾರ್ಯಕರ್ತ ಉಪೇಂದ್ರ ಪೈ, ಜಿವಿ ಮಡಿವಾಳ್, ನಗರಸಭಾ ಸದಸ್ಯೆ ವೀಣಾ ಶೆಟ್ಟಿ, ಡಾಕ್ಟರ್ ಸಂಗಮೇಶ್ ಕಲ್ಹಾಳ್, ಮಡಿವಾಳ ಸಮಾಜದ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮಡಿವಾಳ್, ಅಣ್ಣಪ್ಪ ಕೆ ಶಿರ್ಸಿಕರ್, ಡಾಕ್ಟರ್ ರಾಮಚಂದ್ರ ಮಡಿವಾಳ್, ನಾಗರಾಜ್ ಮಡಿವಾಳ್, ನರಸಿಂಹ, ಮಧು, ಕಮಲಾಕರ್ ಮಡಿವಾಳ್, ರಾಘವೇಂದ್ರ, ಶ್ರೀಕಾಂತ್, ಮಾರುತಿ ಮಡಿವಾಳ್ ಸೇರಿದಂತೆ ಸಮಾಜದ ಮುಖಂಡರು ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ಅಧಿಕಾರಿಯಾಗಿ ನೋಡ್ತಾ ಸನ್ಮಾನಿಸ್ತಾ ಇದ್ದೀವಿ. ಈ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳುವುದರ ಮೂಲಕ ನಮಗೆ ಕೃತಜ್ಞತೆಯನ್ನು ಒದಗಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೃತಜ್ಞತೆಯನ್ನು ಒದಗಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶುಕ್ರವಾರದಂದು ಶಿರಸಿ ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಅವರು, ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡುತ್ತಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗುತ್ತಿದ್ದಾರೆ. ಛಲದಿಂದ ಪ್ರಯತ್ನಿಸಿದರೆ ನಾವು ಇಷ್ಟಪಟ್ಟ ಕ್ಷೇತ್ರದ ಸಾಧನೆ ಮಾಡಲು ಸಾಧ್ಯ ಎಂದ ಅವರು, ಮಹಿಳೆಯರು ಬೆಂಬಲ ನೀಡಬೇಕು, ದೈಹಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನಗಿರಿ ಮಾತನಾಡಿ, ಮಹಿಳೆಯರು ಸದಾ ಒತ್ತಡದಲ್ಲಿರುತ್ತಾರೆ, ಅವರಿಗೂ ವಿಶ್ರಾಂತಿ ಅವಶ್ಯವಾಗಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು ಎಂದರು. ಇನ್ನು ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ, ಶಿರಸಿ ಶೈಕ್ಷಣಿಕ ಜಿಲ್ಲಾ ಉಪನಿರ್ದೇಶಕ ಬಸವರಾಜ್ ಪಿ, ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ, ನಗರಸಭಾ ಪೌರಾಯುಕ್ತ ಎಚ್ ಕಾಂತರಾಜು, ಬಿಇಒ ನಾಗರಾಜ್ ನಾಯ್ಕ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಅಂತೆಯೇ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯ್ಕ್ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿದರೆ, ದೈಹಿಕ ಪರಿವೀಕ್ಷಕ ಬಿವಿ ಗಣೇಶ್ ವಂದಿಸಿದರು. ಇನ್ನು ಈ ಒಂದು ಕ್ರೀಡಾಕೂಟದಲ್ಲಿ ಶಿರಸಿ ಉಪವಿಭಾಗಾಧಿಕಾರಿ ಕಾವ್ಯ ರಾಣಿಯವರು ಸ್ವತಃ ತಾವೇ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಕಪ್ಪು ಜರ್ಸಿ ತೊಟ್ಟು ಕಣಕ್ಕಿಳಿಯುವ ಮೂಲಕ ಮಹಿಳೆಯರ ಪಾಲಿಗೆ ಸ್ಫೂರ್ತಿಯ ಚಿಲುಮೆಯಾದರು. Take good. Yes, good. Court chain. Same position, same service. Tension agtade. Madam. ಭಟ್ಕಳ ತಾಲೂಕಿನ ಮುರುಡೇಶ್ವರದ ಸಚಿವರ ಗೃಹ ಕಚೇರಿಯಲ್ಲಿ ಫೆಬ್ರವರಿ 1ರ ಶನಿವಾರದಂದು ಕ್ಷೇತ್ರದ ಹಾಗೂ ಜಿಲ್ಲೆಯ ಜನರನ್ನು ಭೇಟಿ ಮಾಡಿದ ಸಚಿವ ಮಂಕಾಳು ವೈದ್ಯ ಅವರು ಅವರ ಕುಂದು ಕೊರತೆಗಳನ್ನು ಆಲಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಅಲ್ಲದೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಿಕೊಟ್ಟರು. ನಂತರ ಇನ್ನುಳಿದ ಅಹವಾಲಿನ ಸಮಸ್ಯೆಗಳನ್ನು ಕಾಲಮಿತಿಯೊಳಗೆ ಬಗೆಹರಿಸುವುದಾಗಿ ಇದೇ ವೇಳೆ ಭರವಸೆ ನೀಡಿದರು. ವಿಶ್ವ ಮೆಚ್ಚಿದ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಭವ್ಯ ಭಾರತದ ದೃಷ್ಟಿಕೋನದಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ವಿಕಸಿತ ಭಾರತಕ್ಕೆ ಕಾಯಕಲ್ಪ ಕೊಡುವ ಬಜೆಟ್ ಆಗಿದೆ. ದೇಶದ ರೈತರ, ಮಹಿಳೆಯರ, ಯುವಕರ ಮತ್ತು ಬಡವರ ಏಳಿಗೆಗೆ ಮುಂಬರುವ 2047ರ ವಿಕಸಿತ ಭಾರತದ ಏಳಿಗೆಗೆ ಇದು ಪೂರಕ ಯೋಜನೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಇನ್ನು ಬಜೆಟ್ನಲ್ಲಿ ಮಧ್ಯಮ ವರ್ಗ ಬಹಳ ವರ್ಷಗಳಿಂದ ನಿರೀಕ್ಷಿಸಿದ್ದ ಆದಾಯ ತೆರಿಗೆ ವಿನಾಯಿತಿ 12 ಲಕ್ಷದವರೆಗೆ ನೀಡಿದ್ದು, ಇದು ಮಧ್ಯಮ ವರ್ಗಕ್ಕೆ ನೀಡಿದ ಕೊಡುಗೆಯಾಗಿದೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಿರುವುದು ರೈತರಿಗೆ ಅನುಕೂಲವಾಗಿದೆ. ಮೀನುಗಾರರಿಗೆ ವಿಶೇಷ ಅನುದಾನ, ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗ, ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಕೆ,
ಬ್ರಾಡ್ಬ್ಯಾಂಡ್ ವ್ಯವಸ್ಥೆ ಸೇರಿದಂತೆ ಇಂದಿನ ಬಜೆಟ್ ಭವಿಷ್ಯದಲ್ಲಿ ಭಾರತವು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ಉದ್ದೇಶದಿಂದ ಬಜೆಟ್ ಮಂಡನೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿರುವುದು, ಯುವಕರಿಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗಕ್ಕೆ ಒತ್ತು ನೀಡಿರುವುದು ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆಗಳ ಯೋಜನೆಗಳಿಗೆ ಹಾಗೂ ಮುದ್ರಾ ಯೋಜನೆಗಳ ಮೊತ್ತ, ಸಾಲ ಸೌಲಭ್ಯಗಳ ಏರಿಕೆ ಇಂತಹ ಮಹತ್ತರ ಯೋಜನೆಗಳು ನವಭಾರತಕ್ಕೆ ಸಾಕ್ಷಿಯಾಗಲಿದೆ. ಐತಿಹಾಸಿಕ ಬಜೆಟ್ ನೀಡಿರುವ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಸಂಸದರು ತಿಳಿಸಿದ್ದಾರೆ. ಸೂಕ್ತ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯ ರೋಗಿಯು ಸದೃಢನಾಗುತ್ತಾನೆ. ಇದು ಕ್ಷಯಮುಕ್ತ ಭಾರತ ನಿರ್ಮಾಣಕ್ಕೆ ನಾಂದಿ. ಕ್ಷಯ ನಿವಾರಣೆಯಲ್ಲಿ ಸಮುದಾಯದ ಪಾತ್ರ ಅತಿ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಅವರು ಅಭಿಪ್ರಾಯಪಟ್ಟರು. ಅವರು ಶಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ಇತ್ತೀಚೆಗೆ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ, ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್, ಭಾರತ ಸೇವಾದಳ ಹಾಗೂ ಇನ್ನಿತರ ದಾನಿಗಳಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಭಾರತ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಅವರು ಮಾತನಾಡಿ, ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಮಾಡುವುದು ಪುಣ್ಯದ ಕೆಲಸವಾಗಿದ್ದು, ಇಂತಹ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇನ್ನು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಉದಯ್ ಶಂಕರ್ ಭಂಡಾರಿ ಮಾತನಾಡಿ, ಪೌಷ್ಟಿಕಾಂಶ ಬೆಂಬಲ ಕ್ಷಯ ರೋಗಿಗಳಿಗೆ ನಿಜವಾದ ಬಲವಾಗಿದೆ. ಈ ನಿಟ್ಟಿನಲ್ಲಿ ದಾನಿಗಳು ಮುಂದೆ ಬರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿ ಕ್ಷಯ ರೋಗಿಗಳು ಅನುಸರಿಸಬೇಕಾದ ವಿಧಾನಗಳನ್ನು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳ ಶಿರಸಿಯ ಜಿಲ್ಲಾ ಸಂಘಟಕರಾದ ರಾಮಚಂದ್ರ ಹೆಗಡೆ, ತಾಲೂಕಾಧ್ಯಕ್ಷರಾದ ಅಶೋಕ್ ಭಜಂತ್ರಿ, ಕೋಶಾಧ್ಯಕ್ಷರಾದ ಕುಮಾರ್ ಎಸ್ ನಾಯ್ಕ್, ಆಹಾರ ಸುರಕ್ಷತಾಧಿಕಾರಿ ಅರುಣ್ ಕಾಶಿಭಟ್ ಮುಂತಾದವರು ಮಾತನಾಡಿದರು. ಇನ್ನು ಕಿಟ್ ವಿತರಿಸಿದ ದಾನಿಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿನಿಧಿಗಳಾದ ಡಾಕ್ಟರ್ ರಾಜೀವ್ ಎನ್ಎಸ್, ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್ ಮಾಲಕರಾದ ಶ್ರೀ ರವಿ ಭಟ್, ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಾದ ದಿಲೀಪ್ ಹುಲಸ್ವಾರ, ಪ್ರವೀಣ್, ಉದಯ್ ಶಂಕರ್ ಮುಂತಾದ ದಾನಿಗಳನ್ನು ಇದೇ ವೇಳೆ ಅಭಿನಂದಿಸಲಾಯಿತು. ಇನ್ನು ಈ ವೇಳೆ ಶಿರಸಿ ತಾಲೂಕಿನ 45ಕ್ಕೂ ಅಧಿಕ ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶದ ಕಿಟ್ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಹೆಗಡೆ ಅವರು ಸ್ವಾಗತಿಸಿದರೆ, ದತ್ತಾತ್ರೇಯ ಹೆಗಡೆ ಅವರು ನಿರೂಪಿಸಿದರು. ಅಂತೆಯೇ ಮಹೇಶ್ ಡಿ ನಾಯ್ಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಮಲ್ಲಿಕಾರ್ಜುನ್ ಹಿರೇಮಠ್ ಅವರು ವಂದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಹೆಬ್ಬಲಸು ಬಳಿ ನಿರ್ಮಿಸಲಾಗುತ್ತಿರುವ ಬಾಂದಾರು ಕಂ ಸೇತುವೆ ನಿರ್ಮಾಣ ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ಎರಡೂ ಗ್ರಾಮ ಪಂಚಾಯತ್ಗಳ ಜನತೆಗೆ ಸಂಪರ್ಕ ರಸ್ತೆ ಆಗುವ ಈ ಕಾಮಗಾರಿಗೆ ಕೆಲವೇ ಜನ ವಿರೋಧಿಸಿದ್ದು, ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕಾಮಗಾರಿ ಮುಂದುವರಿಸಬೇಕು ಎಂದು ಈ ಭಾಗದ ಹಲವು ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಒತ್ತಾಯಿಸಿದ ಘಟನೆ ಶುಕ್ರವಾರದಂದು ನಡೆಯಿತು. ಈ ವೇಳೆ ಮಾತನಾಡಿದ ನೆಗ್ಗು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವಿನಾಯಕ್ ಹೆಗಡೆ ಹೆಬ್ಬಲಸು, ಈ ಕಾಮಗಾರಿ ನೆಗ್ಗು ಗ್ರಾಮ ಪಂಚಾಯತಿ ಹಾಗೂ ಜಾನ್ಮನೆ ಗ್ರಾಮ ಪಂಚಾಯತಿಯನ್ನು ಜೋಡಿಸುತ್ತದೆ. ನೆಬ್ಬೂರು ರೇವಣಕಟ್ಟ ಭಾಗದ ಸಾರ್ವಜನಿಕರು ಹೇರೂರು ರಸ್ತೆ ಸಂಪರ್ಕ ಪಡೆಯಲು ಅಮ್ಮಿನಹಳ್ಳಿ, ಕೊಳಗಿ ಬಿಸ್ ಮೂಲಕ ಈಗ ತೆರಳುತ್ತಿದ್ದಾರೆ. ಈ ಬಾಂದಾರು ಸೇತುವೆ ನಿರ್ಮಾಣವಾದರೆ ಸುಮಾರು 10 ಕಿಲೋಮೀಟರ್ ನಷ್ಟು ಪ್ರಯಾಣ ಕಡಿಮೆಯಾಗಲಿದೆ. ಅಲ್ಲದೆ ಇಲ್ಲಿಯ ಕೃಷಿ ಭೂಮಿಗಳಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ. 2021-22ರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಈ ಕಾಮಗಾರಿ ನಿರ್ಮಾಣದಿಂದ ಯಾವುದೇ ತೊಂದರೆ ಆಗುವುದಿಲ್ಲ, ಕೃಷಿ ಭೂಮಿಗೂ ಸಮಸ್ಯೆ ಆಗುವುದಿಲ್ಲ. ನೆಬ್ಬೂರು ಭಾಗದ ವಿದ್ಯಾರ್ಥಿಗಳಿಗೂ ಕೊಳಗಿ ಬಿಸ್ ಕಾಲೇಜ್, ತಟ್ಟಿಕೈ ಪ್ರೌಢಶಾಲೆ ಸಹ ಈ ಮಾರ್ಗದಲ್ಲಿ ತೆರಳಿದರೆ ಸನಿಹವಾಗುತ್ತದೆ ಎಂದು ತಿಳಿಸಿದ್ದಾರೆ. ಕನೆಕ್ಟ್ ಆಗುವಂಥದ್ದು ಹಳ್ಳಿ ತಗೊಂಡ್ರೆ, ಇಲ್ಲ ಅಂದರೆ ಮೇನ್ ಆಗಿ ಹೇರೂರು ರಸ್ತೆಯಿಂದ ಹೆಗ್ಗರಣಿ ರಸ್ತೆಗೆ ನೇರವಾಗಿ ಕನೆಕ್ಟ್ ಆಗುವಂಥ ಪ್ರಾಜೆಕ್ಟ್ ಇದು. 2022ರಲ್ಲಿ ಇದು ಮಂಜೂರಿ ಆಗಿದ್ದು, ಈಗ ಅದ್ರ ಕಾಮಗಾರಿ ನಡೀತಾ ಇದೆ. ಇದರಿಂದ ಅನೇಕ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ರೇವಣಕಟ್ಟ ಹೋಗಬೇಕು, ಹಾಸ್ಪಿಟ್ಲ್ ಹೋಗಬೇಕು, ಅಥವಾ ಅಕ್ಕಿ ಮಿಲ್ ಇದೆ, ಬ್ಯಾಂಕ್ ಇದೆ, ಎಲ್ಲ ಈ ಕಡೆಯವರಿಗೆ ಈ ಕಡೆ ಬರೋಕ್ಕೂ ತುಂಬ ಅನುಕೂಲ ಇದೆ. ಈ ನೆಬ್ಬೂರು ಸೈಡ್ ಅವರಿಗೆ ಕೊಳಗೆ ಬಿಸ್ ಕಾಲೇಜಿಗೆ ಬರಬೇಕು, ಹೈಸ್ಕೂಲಿಗೆ ಹೋಗಬೇಕು, ಎಲ್ಲದಕ್ಕೂ ಇದು ಅತ್ಯಂತ ಉಪಯುಕ್ತ ಇದೆ. ಆದ್ದರಿಂದ ನಾವು ಈ ಕಾಮಗಾರಿಯನ್ನು ಬೇಕು ಅಂತ ಇಷ್ಟು ಜನರ ಸಮ್ಮುಖದಲ್ಲಿ ಗಟ್ಟಿಯಾಗಿ ನಾವು ಹೇಳ್ತೇವೆ. ಇದು ಆಗಲೇಬೇಕಾದಂಥದ್ದು, ಜನರಿಗೆ ಉಪಯೋಗ ಇದೆ ನೋಡಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.